ಯಾವಾಗಲೂ ಜೊತೆಗಿರ್ಲಿ ಅನ್ನೋ ಕಾರಣಕ್ಕೆ ಕೈ ಇಟ್ಕೊಂಡು ಗಂಡ ಹೆಂಡ್ತಿರು ಸಪ್ತಪದಿ ತುಳಿಯೋ ಥರ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಬಂದ್ಬಿಟ್ಟು ಕೈ ಬಿಡ್ತಾ ಇದ್ದೀರಲ್ಲ, ಇದು ನಿಮಗೆ ಸರಿ ಅನ್ಸುತ್ತಾ? ಇಷ್ಟು ದೊಡ್ಡ ಎಕ್ಸಾಂಪಲ್ ಕೊಟ್ಬಿಟ್ಟು ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇತ್ತಾ? ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. ಒಲಿ ಬಿಡಿ, ಏನು ಕರ್ಕೊಂಬಂದಿದ್ದು ಹೇಳಿ. ನನಗೆ ಅಲ್ಲಿ ತುಂಬ ಸಫೋಕೇಷನ್ ಆಗ್ತಿತ್ತು. ಓ, ಉಸಿರುಗಟ್ಟುವ ವಾತಾವರಣ. ಸರಿ ನಡ್ರಿ, ಹಾಸ್ಪಿಟ್ಲ್ಗೆ ಹೋಗೋಣ. ಬೇಡ ಚಿರಾಗ್. ಅಲ್ಲ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬರ್ತಿದೆ. ಒಂದು ಸ್ವಲ್ಪ ತಿಲ್ಲಿದ್ರೆ ಸರಿ ಹೋಗುತ್ತೆ. ಅಂದ್ರೆ ನೀವು ಗಾಳಿ ತಗೊಳಕ್ ನನ್ನ ಅಲ್ಲಿಂದ ಕರ್ಕೊ ಬಂದ್ರ? ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಆಮೇಲೆ ನಿಮ್ಮ ಜೊತೆ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ. ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಯಾಕೋ ನಿಮ್ ನೋಟ ಆಡ್ತಿರೋ ಮಾತು ಯಾವುದು ಸರಿ ಅನ್ಸ್ತಿಲ್ಲ. ಆಯ್ತು ಬಿಡಿ, ಹಂಗಾರ ನಾನು ಒಳಗೆ ಹೋಗ್ಬಿಡ್ತೀನಿ. ಇಲ್ಲ ಇರೋಣ ಪ್ಲೀಸ್. ಯಾಕೆ? ಏನೋ ಹೇಳಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದೆ, ಅಂದ್ರೆ ಹೇಳಕ್ಕಾಗ್ತಲ್ಲ. ಪರವಾಗಿಲ್ಲ, ಹೇಳಿ. ಅದು ಏನಾಯ್ತು? ಸೋತ್ಬಿಟ್ಟೇನೋ ಸುಬ್ಬಾ. ಯಾರು ಇಲ್ಲ. ಆ ಹುಡ್ಗಿ ತುಂಬಾ ಶಾರ್ಪ್ ಆಗಿದ್ದಾಳೆ. ಅದಕ್ಕೆ ಗೆದ್ದಿರ್ತಾಳೆ. ಹೋಗ್ಲಿ ಬಿಡ್ರ, ನೆಕ್ಸ್ಟ್ ಟೈಮ್ ನೀವು ಗೆಲ್ಲೂರಂತೆ. ಪರವಾಗಿಲ್ಲ, ರನ್ನಿಂಗ್ ರೇಸಲ್ಲಿ ಗೆದ್ರಲ್ವಾ, ಸಾಕು. ಸರಿ, ಹೊರಡೋಣವಾ? ಎಲ್ಗೂ ಹೊರಡೋದು? ಮನೆಗೆ ಚಿರಾಗ್. ಏನು ಇಷ್ಟು ಬೇಗ? ಅಲ್ಲ ರೀ, ನನ್ನ ಫ್ರೆಂಡ್ ಮಗಳು ಗೆದ್ದಿದ್ದಾಳೆ, ಅವಳಿಗೆ ಮೆಡಲ್ ಕೊಡೋದು ನೋಡೋದು ಬೇಡವಾ? ಅವಳಿಗೆ ಅವಾರ್ಡ್ ಸಿಗೋದು ನಾವ್ಯಾಕೆ ನೋಡಬೇಕು? ಗೆದ್ದಿದ್ದು ನಿಮ್ಮ ಫ್ರೆಂಡ್ ಮಗಳೇ ಆಗಿರ್ಬೋದು, ಆದರೆ ಅವಳು ನಮ್ಮ ಗಣಿ ಸುಬ್ಬುನ ಸೋಲ್ಸಿದಾಳೆ. ನಾ ಬರಲ್ಲ. ಹೂ ಬಾವಾ, ಶತ್ರುಗ್ ಮೆಡಲ್ ಕೊಡೋದು ನಾವಿಬ್ರು ನೋಡ್ಬೇಕಾ? ಕೂಲಿ ಬಿಡೋ, ಸಮಾಧಾನ ಮಾಡ್ಕೊಳ್ಳೋ. ಯಾಕೋ ಈ ವಯಸ್ಸಲ್ಲಿ ಇಷ್ಟೊಂದು ದ್ವೇಷ ನಿಂಗೆ? ಓಹೋ, ಓಲಿ ಬಿಡಿ. ನನ್ನ ಫ್ರೆಂಡಿಗೆ ಫೋನ್ ಮಾಡ್ಬಿಟ್ಟು ಅಟ್ಲೀಸ್ಟ್ ಬಾಯ್ ಆದರೂ ಹೇಳ್ತೀನಿ, ಅವ್ನು ಇಲ್ಲೇ ಇದ್ರೆ ಪರಿಚಯ ಮಾಡಿಸ್ಬೋದು. ಚಿರಾಗ, ಯಾಕೆ ಫೋನ್ ಮಾಡ್ತಿದ್ದೀರಾ? ನೋಡಿ ಪಾಪ ಗಣಿ ಸುಬ್ಬು ಎಷ್ಟು ಸುಸ್ತಾಗಿದ್ದಾರೆ. ಮನೆಗೆ ಕರ್ಕೊಂಡು ಹೋಗೋಣ ಬನ್ನಿ. ಏನು ಸುಸ್ತಾಗಿಲ್ಲ, ಸೋತಿರೋದಕ್ಕೆ ಸುಮ್ಮನೆ ಡೌ ಮಾಡ್ತಾ ಇದ್ದಾರೆ ಅವರು. ಸುಮ್ಮನಿರಿ. ಚಿರು ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಚಿರು ಯಾರು? ಅವ್ರು ಯಾಕೆ ನಿಮಗೆ ಕಾಲ್ ಮಾಡ್ತಿದ್ದಾರೆ? ಅಲ್ಲ, ಚಿರು ನನ್ನ ಫ್ರೆಂಡ್ ಕಣ್ರಿ. ಅಲ್ಲ, ನಾನು ಅವ್ರಿಗೆ ನಿಮ್ ಪರಿಚಯ ಮಾಡ್ಕೊಡ್ಲಾ? ಬೇಡ ಬೇಡ ಬೇಡ, ನಾವು ಮನೆಗೆ ಹೋಗೋಣ. ಸಾನ್ವಿ ಪುಟ್ಟ ನೋಡಿ, ಅವಳು ಗೇಮ್ಸ್ ಎಲ್ಲ ಆಡಿ ತುಂಬಾ ಸುಸ್ತಾಗಿದ್ದಾಳೆ. ಮನೆಗೆ ಹೋಗಿ ಅವಳು ರೆಸ್ಟ್ ಮಾಡಬೇಕು. ಆಮೇಲೆ ನಂಗೆ ಯಾರ್ಯಾರನ್ನೋ ಮಾತಾಡ್ಸಕ್ಕೆಲ್ಲ ಇಷ್ಟ ಇಲ್ಲ. ಮನೆಗೆ ಹೋಗೋಣ, ಟೈಮ್ ಆಯ್ತು. ಅಲ್ಲ, ಅಟ್ಲೀಸ್ಟ್ ನಾನು ಹಲೋ ಅಂತ ಮಾತಾಡ್ತೀನಿ ರೀ. ಅಲ್ಲ, ಹಲೋ, ಎಲ್ಲಿದ್ಯಾ? ಚಿರು, ನಾನು ಆಕ್ಚುಲಿ ಹೊರಟ್ಬಿಟ್ಟಿದ್ದೀನಿ. ಹೌದಾ? ನೀನು ಇಲ್ಲೇ ಇದೆಯಾ ಅನ್ಕೊಂಡು ಕಾಲ್ ಮಾಡಿದೆ. ಏನಿಲ್ಲ ಚಿರು, ಅದು ನನ್ನ ಕ್ಲಿನಿಕಲ್ಲಿ ನಮ್ಮ ಪೇಷಂಟ್ ಒಬ್ರು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಸೊ ತುಂಬಾ ಅರ್ಜೆಂಟ್ ಇತ್ತು, ಅದಕ್ಕೆ ಹೊರಟಿದ್ದೀನಿ. ಬೇಜಾರು ಮಾಡ್ಕೊಬೇಡ ಚಿರು, ನಾನು ಮತ್ತೆ ಸಿಗ್ತೀನಿ ನಿನಗೆ. ಸರಿ, ಆಯಿತು. ನೆಕ್ಸ್ಟ್ ಟೈಮ್ ಎಲ್ಲಾದರೂ ಸಿಗೋಣ. ಫ್ರೀ ಇದ್ದಾಗ ಕಾಲ್ ಮಾಡು. ಥ್ಯಾಂಕ್ ಯು ಚಿರು, ಥ್ಯಾಂಕ್ ಯು. ಹೊರಡೋಣ? ಪುಟ್ಟ ಬಾ. ಚಿರಾಗ್, ಈ ಕಡೆಯಿಂದನೂ ಒಂದು ದಾರಿ ಇದೆ. ನಮ್ಮ ಗಾಡಿ ಅಲ್ಲೇ ಇರೋದು, ಬನ್ನಿ. ಆಯ್ತು, ನಡಿ. ಫೋನ್ರು ಮುದ್ದಾಗಿ ಕಾಣಿಸ್ತಿದ್ದಾರೆ ನನ್ನ ಹಸ್ಬೆಂಡು. ಹೆಂಡ್ತಿನ ಎಷ್ಟೊಂದು ಪ್ರೀತಿ ಮಾಡೋ ನನ್ನ ಮುದ್ದು ಹಸ್ಬೆಂಡಿಂದ ನಾನು ಯಾಕೆ ದೂರ ಆಗ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ಲ.
ಆದರೆ ನಾನು ನಿಮ್ಮನ್ನು ಬೆಟ್ಟದಷ್ಟು ಪ್ರೀತಿ ಮಾಡ್ತಿದ್ದೀನಿ ಹಸ್ಬೆಂಡು. ಆದರೆ ಏನು ಮಾಡಲಿ, ನಿಮ್ಮ ಹತ್ರ ಹೇಳೋಕ್ಕಾಗದೆ ಎಷ್ಟು ಒದ್ದಾಡ್ತಿದ್ದೀನಿ ಗೊತ್ತಾ. ಮತ್ತು ನಿಮ್ಮ ಪ್ರೀತಿನ ಹೇಳ್ಕೊಂಬಿಟ್ಟು ದೀಪ ಅವರೇ. ಪರವಾಗಿಲ್ಲ, ಮಾತಾಡ್ರಿ. ಚಿರಾಗ್, ರೀ, ಇಷ್ಟ ತನಕ ನಾನು ಮಾತಾಡಿದ್ದೆಲ್ಲ ಕೇಳಿಸ್ಕೊತಿದ್ರಾ? ಮಾತೇನೂ ಗೊತ್ತಾಗ್ಲಿಲ್ಲ, ಆದರೆ ಬೆಳಗ್ಗೆ ನಿಮ್ಮ ಮುಖ ನೋಡಂಗಾಯ್ತಲ್ಲ, ಅದೇ ಸಂತೋಷ. ಏನು ಇಷ್ಟ ಹತ್ರ ಬಂದು ಕೂತ್ಬಿಟ್ಟಿದ್ದೀರಾ? ಮುತ್ಕೊಡೋ ಪ್ಲಾನ್ ಏನಾರು ಇತ್ತಾ? ಹಂಗೇನಾದ್ರು ಇದ್ರೆ ಕೊಟ್ಬಿಡ್ರಿ, ಬೆಳಗ್ಗೆ ಮುತ್ಕೊಟ್ರೆ ಇಡೀ ದಿನ ಜಾಲಿಯಾಗಿರುತ್ತಂತೆ. ಕುಡಿ 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 ಕುಡಿ. ಚಿರಾಗ್, ನಾನು ಯಾಕೆ ನಿಮಗೆ ಮುತ್ತು ಕೊಡ್ಲಿ? ನಾನು ಮುತ್ತು ಕೊಡೋಕ್ಕೆಲ್ಲ ಬಂದಿಲ್ಲ. ನೀವು ಮಲ್ಗಿದಿರೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಿದ್ದೆ. ಬಿಡಿ ನನ್ನ. ಚಿರಾಗ್, ಯಾಕೆ ಹಿಂಗೆ ಆಡ್ತಿದ್ದೀರಾ? ಮೋಸ್ಟ್ಲಿ ನಿಮ್ಮ ಪ್ರೀತಿ ಜ್ವರ ಬಂದಿರ್ಬೇಕು ನನಗೆ. ಸರಿ ಹೋಗ್ಬೇಕಂದ್ರೆ ನೀವು ಸ್ವೀಟಾಗಿ ಒಂದು ಮೆಡಿಸಿನ್ ಕೊಟ್ಟರೆ ಸರಿ ಹೋಗುತ್ತೆ ನೋಡಿ. ಮೆಡಿಸಿನು ಇಲ್ಲ, ಏನೂ ಇಲ್ಲ. ಸುಮ್ಮನೆ ಬಿಡ್ತೀರಾ ನನ್ನ? ಏನ್ರಿ ನೀವು ಹುಡುಗರು ಸೈಲೆಂಟ್ ಆಗಿದ್ದಾರೆ ಅಂತ ಭಾರಿ ವೈಲೆಂಟ್ ಆಗ್ತಿದ್ದೀರಾ? ಹ್ಞೂ, ಮತ್ತೆ ಇಲ್ಲಾಂದ್ರೆ ನಮ್ಮನ್ನ ಪರ್ಮನೆಂಟಾಗಿ ಪೇಷಂಟ್ ಮಾಡ್ಬಿಡ್ತೀರಾ. ಏನು ನನ್ನ ಮೂತಿ ನೋಡ್ಕೊಂಡು ಏನೋ ಹೇಳಕ್ಕೆ ಬಂದ್ರಿ, ನಾನು ಎಚ್ಚರತ್ ಕೂಡಲೇ ಸುಮ್ಮನೆ ಆಗ್ಬಿಟ್ರಿ. ಏನು ಹೇಳಕ್ಕೆ ಬಂದ್ರಿ ಹೇಳಿ? ಏನಿಲ್ಲ. ಈ ಪ್ರೆಷರ್ ಕುಕ್ಕರಲ್ಲಿರೋ ಪ್ರೆಷರು ವಿಷಲ್ ಮೂಲಕ ಪುಷ್ ಅಂತ ಆಚೆ ಬಂದ್ರೇ ಸರಿ ಹೋಗೋದು, ಇಲ್ದಾರೆ ಕುಕ್ಕರ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ಹೆಂಗೆ ನಿಮ್ಮ ಮನಸ್ಸಲ್ಲಿರೋದೆಲ್ಲ ಆಚೆ ಬಂದರೆ ಸರಿ ಹೋಗ್ತೀರಾ, ಇಲ್ಲದಾದ್ರೆ ನಿಮ್ಮ ಎಮೋಷನ್ಸ್ ಬ್ಲಾಸ್ಟ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಯೋಚನೆ ಮಾಡಿ. ಹೆದರ್ಸ್ತಿದ್ದೀರಾ? ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತಿತ್ಕೋತಿರೋ ಅಥವಾ ತಪ್ಕೋತಿರೋ ಯೋಚನೆ ಮಾಡಿ. ತಿತ್ಕೋತೀನಿ ಹೊರತು ನಿಮ್ಮನ್ನಂತೂ ತಪ್ಕೊಳ್ಳಲ್ಲ. ಎದೇಳಿ ಚಿರ, ತಗೊಳ್ಳಿ, ಮೊದಲು ಕಾಫಿ ಕುಡೀರಿ. ನೀನು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಬೇಕು.